ಪ್ರಿಯಕ್ಕ ಪ್ರಿಯಕ್ಕ. ಅಪ್ಪ ಕರೆದ್ರೇನ್ರಿ? ಹ್ಞೂನವ ಕರೆದೆ. ಅಂದ್ರೆ ಏನಾತು, ಒಂದಿಟ್ಟ ತಾಯಿ ಜ್ಯೋತಿನ್ ಕರೀವ. ಅವರು ಲಾಯರ್ ಬಂದಿದ್ರು. ಏನೇನು ಡೀಟೇಲ್ಸು ಅದನ್ನೆಲ್ಲ ಕೊಡು ಅಂತಂದ್ರು. ಎಲ್ಲ ಕೊಡ್ಬೇಕಲ್ಲ, ಅದಕ್ಕೆ ಆಧಾರ್ ಕಾರ್ಡ್ ಐತಿ ಅಂದ್ರಲ್ಲ ಯಜಮಾನ್ರದ್ದು, ಕೊಡು ಅನ್ನು ಒಂದಿಟ್ಟು. ಹ್ಞೂ ಅಪ್ಪ ಕರಿತೀನಿ ತಡ್ರಿ. ಜ್ಯೋತಿ ಅವ್ರೆ ಹೇಳ್ರಿ ಪ್ರಿಯಾ ಅವ್ರೆ. ಏನಿಲ್ವ, ಅದ ನಾವು ಡೀಟೇಲ್ ಕೇಳಿದ್ವಲ್ಲ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಐತಂದಲ್ಲ ನಿಮ್ಮ ಯಜಮಾನ್ರದ್ದು, ಅದು ಒಂದು, ಮತ್ತು ಆಧಾರ್ ಕಾರ್ಡ್. ಇದಿಷ್ಟು ಕೊಡು ಸಾಕು. ಎಲ್ಲದಾರ ಏನು ಎಲ್ಲಾನು ಪತ್ತೆ ಮಾಡ್ಕೊಡ್ತಾರೆ ಪೊಲೀಸರು. ನೀ ತಲೆನೇ ಕೆಡ್ಸ್ಕೊಬೇಡ, ಆರಾಮಾಗಿರು. ಹ್ಞೂ ರೀ ಅಣ್ಣ, ತಂದೇನ್ರಿ. ಹಾಂ, ಅಂದಂಗ ನೀನು ಕರಿಬೇಕಂದೇವ, ನೀನ ಬಂದು ಚಲೋ ಮಾಡಿದಿ. ಪ್ರತಾಪ್ ಬಂದ ನಾನು. ಹ್ಞೂ ರೀ ಮಾವರ, ರಾತ್ರಿ ಬಂದಿರಿ ಮಲಗ್ಯಾರ, ಕರಿಲನ್ರಿ? ಬೇಡ ಏನು ಪರವಾಗಿಲ್ಲ. ನಾನು ಒಂದು ಕಾಗದ ಕೊಡ್ತೀನಿ, ಅದಕ್ಕೆ ನಿನ್ನ ಗಂಡನ ಸಹಿ ಮಾಡಿಸ್ಕೊಂಬಂದು ತಂದು ಕೊಟ್ಬಿಡು. ನೀವು ಎಲ್ಲರೂ ಮಾಡಬೇಕು. ತಡಿ, ನಿಮ್ಮ ಅತ್ತಿನ ಕರಿತೀನಿ ಒಂದಿಟ್ಟು. ಸವಿತಾ ಏನ್ರಿ? ಏನಿಲ್ಲ, ಒಂದು ಕಾಗದ ಕೊಡ್ತೀನಿ, ಎಲ್ಲರೂ ಸಹಿ ಮಾಡಿ ಕೊಡಬೇಕು. ಅದು ಸಹಿ ಮಾಡಿಕೊಟ್ರಿ ಅಂದ್ರೆ ಅದನ್ನು ಅವ್ನ ಜಗದೀಶನ ಮಕ್ಕಕ್ಕೆ ಒಗಿತೀನಿ. ಅವರಿಬ್ಬರು ಇವತ್ತು ಏಟತ್ತಿದ್ರು ಮನೆಯಿಂದ ಹೊರಗೆ ಹೋಗ್ಬೇಕು. ಏನಾರ ಮಾಡ್ರಿ, ನನಗಂಕರ ಅವ್ರಿಬ್ಬರ ಮಗ ನೋಡೋಕ್ಕೂ ಇಷ್ಟ ಇಲ್ಲ. ನನ್ನ ಮಗಳು ಎಷ್ಟು ನೊಂದ್ಕಂತೇನು ಅವರು ಅಪಾದನೆ ಹಾಕಿದಾಗ ನನಗೆ ತಡ್ಕೊಳಕ್ಕಾಗೋಲ್ಲ. ನನಗೆ ಅವನು ನನ್ನ ಮಗನ ರೀ, ಇಲ್ಲ ಅಂತಲ್ಲ. ಆದ್ರೆ ಹೆಣ್ಮಕ್ಳ ಮೇಲೆ ಏನಾರ ಒಂದು ಅಪಾದನೆ ಹಾಕ ಮುಂಚೆಕ ಯೋಚನೆ ಮಾಡ್ಬೇಕು, ಆಕೆ ಒಂದು ಹೆಣ್ಣಾಗಿ. ವಾ ಹೋಗ್ಲಿ ಬಿಡವ, ಈಗ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಅಂದಿದ್ದೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮಲ್ಲ. ಈ ಸಣ್ಣ ವಿಷಯನೆಲ್ಲ ದೊಡ್ಡ ಮಾಡ್ಕೊಂಡು ಕೂತ್ಕೊಂಡ್ರ ಭಾಳ ಆಗತ್ತನವ. ನೀನ ಹೇಳು, ನೀನ ದೊಡ್ಡಕ್ಕೆ ನನಗೆ ಹೋಗ್ಲಿ ಬಿಡ್ಲೆ, ಅಡ್ಜಸ್ಟ್ ಮಾಡ್ಕೊ. ಅಣ್ಣ ಅತ್ತಿಗೆಮ್ಮಲ್ಲ ಅಂತ ಬುದ್ಧಿ ಹೇಳೋದು ಬಿಟ್ಟು ನನ್ನ ಪರವಾಗಿ ನಿಂತ್ಕೊಂಡು ಅಣ್ಣಗ ಅತ್ತಿಗೆಮ್ಮಗೆ ಬೈದ್ರೆ ಅವ್ರಿಗಿನ್ನೂ ಸಿಟ್ಟು ಬರುತ್ತೆ ನನ್ನ ಮ್ಯಾಗ. ಹೋಗ್ಲಿ, ಬಂದ್ರೆ ಬರ್ವಲ್ದಕ್ಕ ಏನ ಅಂತಾರಲ್ಲ, ಭಾಳ ಆತವಂದೆ. ಅವ್ವ ಹೋಗ್ಲಿ ಬಿಡ್ಬೇ. ಮಾವರ ನಾಯಕ್ ಬಂದ್ರಿ, ಸ್ಕೂಲ್ದು ಕನ್ಸ್ಟ್ರಕ್ಷನ್ ಎಲ್ಲ ಆಗೈತ್ರಿ. ಪೂರಾ ಅಡ್ಮಿಷನ್ಸು ಎಲ್ಲ ಚಲುವಾಗಿ ಮಾಡ್ಕೊಂಡಾನ ಅಂತ ಹೇಳಕತ್ತಾರೆ. ಇನ್ನೊಂದು 6 ತಿಂಗಳಂತ್ರಿ ಎಲ್ಲ ಶುರು ಆಗ್ಬಿಡುತ್ತೆ. ಈಗ ಮತ್ತು ಎಕ್ಸಾಮ್ ಬರೀಬೇಕಲ್ರಿ ಪ್ರಭಾ, ಅದಕ್ಕೆ ಸ್ವಲ್ಪ ತೊಂದರೆ ಆಗತ್ತೇನ ಅಂತ. ಅದೇನು ತೊಂದರೆ ಆಗತ್ತವ? ಅದೇನು ತೊಂದರೆ ಆಗತ್ತಾ? ಏನು ತೊಂದರೆ ಆಗೋದಿಲ್ಲ. ಒಂದು 3 ತಾಸಲ್ಲ ನಾವು ಕೂಸ್ ನೋಡ್ಕೋತೀವಿ. ಆಕೆಗೆ ಚಂದಾಗ ಓದಕ್ಕೆ ಹೇಳು. ಓದಾಳಂತ್ರಿ ಎಲ್ಲ, ಅದೇನು ಟೆನ್ಷನ್ ಇಲ್ಲ. ನಾನು ಬರೀತೀನಿ, ನಂಗೊಂದು 50% ಬಂದರೂ ಸಾಕು. ನಾನು ಅಷ್ಟು ಓದೀನಿ, ನಾನು ಪಾಸ್ ಆಗೇ ಆಗ್ತೀನಿ, ನನಗೆ ಕಾನ್ಫಿಡೆಂಟ್ ಐತಕ್ಕ ಅಂತ ಅಂದ್ರಿ ಪ್ರತಿಭಾ. ಅಯ್ಯೋ ಅಪ್ಪ ತಡ್ರಿ ಬಂದೆ. ಒಂದಿಷ್ಟೇನೋ ಡೌಟ್ ಐತಿ ಅಂತ ಹೇಳಿದ್ರು ಅತ್ತಿಗೆಮ್ಮ, ನಾನು ಕರೆದ್ರು, ನಾನು ಹೋಗೋದ ಮರ್ತ್ಬಿಟ್ಟೆ. ತಡ್ರಿ ಬಂದೆ. ಒಂದು ಸ್ವಲ್ಪ ಆ ಕೂಸ್ತಿ ಎತ್ಕೊಂಡು ಸಮಾಧಾನ ಮಾಡ್ಕೊಂತ ಕುಂದ್ರಿ ನೀನು. ಆಕೆ ಏಟ್ರ ಒಂದಿಟ್ಟು ಓದ್ಲಿ, ಮಕ್ಕೊಂಡ ಓದಂತ ಹೇಳು. ಎದ್ದು ಕುಂದ್ರದೇನು ಬೇಡ. ಪಾಪ ಈಗ ಡೆಲಿವರಿ ಆಗೈತಿ, ಎಷ್ಟು ರೆಸ್ಟ್ ಮಾಡ್ತಾಳೋ ಅಷ್ಟು ಚಲೋ. ಅಲ್ಲೇ ಬುಕ್ಕ ಕೊಡು, ಅಲ್ಲೇ ಹೊಳಿಸಿ, ಅಲ್ಲೇ ಓದಂತ ಹೇಳು. ಏನು ಹತ್ತಲಿಲ್ಲ ಅಂದ್ರೆ ಒಂದಿಟ್ಟು ಸಹಾಯ ಮಾಡಿ ಪಾಪ ಹುಡುಗಿ. ಅಂಕಲ್ ಬಾರಪ್ಪ ಬಾ. ಪ್ರಿಯಾ ನಡಿಯವ, ನಾನು ಕೂಸೆತ್ಕೊಂತೀನಿ. ನಿಮ್ಮ ಅತ್ತಿಗೆಮ್ಮಗೆ ಏನಾರ ಒಂದಿಟ್ಟು ಸಹಾಯ ಬೇಕಾದ್ರೆ ಮಾಡುವಂತೆ ಅಂತ. ಇನ್ನು ಎಷ್ಟು ದಿನ ಉಳಿದು ಎಕ್ಸಾಮು, ಪಾಪ ಚಂದಾಗ ಓದಿ ಏನೋ ಒಂದು ಮಾಡಲಿ. ಪಾಪ ಆಸೆ ಪಟ್ಟು ಎಕ್ಸಾಮ್ ಬರಿತೀನಿ ಅಂತ ಅಂದಾಳ. ಮಾಡಲಿ, ನಾಳೆ ಆಕೆ ಮಕ್ಳಿಗೆ ಟ್ಯೂಷನ್ ಹೇಳಕ್ಕಾರ ಬೇಕಲ್ಲ, ಅಷ್ಟು ನಾಲೆಜ್ ಇರ್ಬೇಕು. ಕರೆ ಐತಿ, ನಡಿ ಹೋಗೋಣ. ಆಂಟಿ ಆರಾಮದಿರಿ ಅಂಕಲ್? ಪ್ರಿಯಾ ಅವರೇ ಆರಾಮದಿರಿ? ಓ ಬಾರಪ್ಪ ದೀಪಕ್, ನಾವೆಲ್ಲ ಆರಾಮದೀವಿ ನೋಡಪ್ಪ. ಯಾಕೆ 2-3 ದಿನ ಮನೆ ಹತ್ರನ ಬರಲಿಲ್ಲ? ಇಲ್ರಿ, ಒಂದು ಸ್ವಲ್ಪ ಕೆಲಸ ಇತ್ತು, ಊರ ಕಡೆ ಹೋಗಿದ್ದೆ. ನಮ್ಮ ತಂದೆಯವ್ರಿಗೆ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ, ಹಾಗಾಗಿ ಊರ ಕಡೆ ಹೋಗಿದ್ದೆ, ಬರೋಕ್ಕಾಗಲಿಲ್ಲ. ಅದು ಏನಿಲ್ಲ, ಒಂದು ಸ್ವಲ್ಪ ಅದು ಬರೋಕ್ಕೆ ಹೇಳಿದ್ರಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ. ಈಗ ಮೇಲೆ ಏನು ಹಾಕೋದು ಏನು ಅದ್ರ ಬಗ್ಗೆ ಯೋಚನೆ ಮಾಡಕತ್ತಿದ್ರು. RCC ಎಲ್ಲ ಹಾಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತಾ. ಇಂಡಸ್ಟ್ರಿಯಲ್ ಶೀಟ್ಸ್ ಬರುತ್ತಲ್ಲ, ಅದನ್ನು ಹಾಕೋಣ ಅಂತ ಕೇಳಿದರು. ಅಂಕಲ್ ನೀವು ಮತ್ತು ಸುಮಿತ್ರಾ ಬರ್ತೀರಾ? ಒಂದು ಸ್ವಲ್ಪ ಹೋಗಿ ಬರೋಣ. ಹೌದಾ? ಹಾಂ ಸರಿ, ಒಂದು ಕೆಲಸ ಮಾಡೋಣ, ಹೋಗೋಣ. 1 ನಿಮಿಷ, ನನ್ನೊಂದು ಕೆಲಸ ಐತಿ, ಅದು ಮುಗಿಸ್ಕೊಂಬಂದ್ಬಿಡ್ತೀನಿ. ನಾನು ಹೆಂಗೂ ಈಗ ಲಾಯರ್ ಆಫೀಸಿಗೆ ಹೊಂಟೀನಿ. ನಾನು ಒಂದಿಷ್ಟು ಸಹಿ ಮಾಡಿಸೋದು ಎಲ್ಲ ಮನೆಯಾಗ, ಅದನ್ನು ಸಹಿ ಮಾಡಿಸ್ಕೊಂಬಂದ್ಬಿಡ್ತೀನಿ. 1 ನಿಮಿಷ. ಸವಿತಾ, ಸುಮಿತ್ರಾ ಬರ್ರಿವ, ನೀನು ಗಂಡನ ಚೂರಿ ಬಸ್ ಸಹಿ ಮಾಡುವಂತೆ ಅಂತ. ನೀನು ಬಾರವ, ಅಲ್ಲೇ ಪ್ರತಾಪನ ಕ್ವಾಣಿ ಬಂದ್ಬಿಡು, ಅಷ್ಟರು ಅಲ್ಲೇ ಸಹಿ ಮಾಡೋಣಂತ. ಹಾಂ, ನೀವು 1 ನಿಮಿಷ ಕೂತ್ಕೋಪ್ಪ, ಬಂದ್ವಿ, ಬೇಜಾರು ಮಾಡ್ಕೊಬೇಡ. ಅಂಕಲ್ ಪರವಾಗಿಲ್ಲ ರೀ, ನಾನೇ ಬೇಜಾರು ಮಾಡ್ಕೊಳ್ಳಿ, ಕೂತಿರ್ತೀನಿ ತೋರಿ. ಏನೋ ಸಮಸ್ಯೆ ಆದಂಗೆ ಐತೆ ಮನ್ಯಾಗ, ನಮ್ಗೆ ಯಾಕೆ ಬೇಕು ಸಂಗಾತಿ ನೀನು ದೂರಾದ ಮೇಲೆ. ಅಣ್ಣ ಐ ಎಲ್ಲಿ ಹೋದ್ರಿ ಇವರು? ನೀವಾ ನಾನು? ಅಲ್ಲ
ಮಾತಾಡ್ಬೇಡ. ನೀನೇನು ನೀನ್ ಮಾಡಕತ್ತಿ ಇಲ್ಲಿ? ಅಂದ್ರ ಅಂದ್ರ ಅಣ್ಣಾರ್ ನಿಮಗ್ ಪರಿಚಯ ಅದಾರ? ನಿಮಗ್ ಸೀನಣ್ಣಾರ್ ಪರಿಚಯ ಅದಾರ? ಏ ಮೆಲ್ಲಕ ಮಾತಾಡು ಅಂತ ಹೇಳಕತ್ತೀನಿಲ್ಲ, ಮೆಲ್ಲಕ್ ಮಾತಾಡು. ನೀನೇನಿಲ್ಲಿ? ನೀ ಎದಕ್ ಬಂದಿ ಇಲ್ಲಿ? ನಿನಗೆ ಹೆಂಗ್ ಪರಿಚಯ ಇವರು? ಈ ಮನೆಯವರು ನಿನಗೆ ಹೆಂಗ್ ಪರಿಚಯ? ಇಲ್ಲಿ ಬೇಡ, ಇಲ್ಲಿ ಬೇಡ, ಬಾ ಹೊರಗೆ ಹೋಗೋಣ ನಡಿ. ನಿನ್ನ ಹತ್ರ ಮಾತಾಡ್ಬೇಕು. ನೀನೇನು ಮಾಡತ್ತಿ ಇವ್ರ ಮನೆಯಾಗ? ಜೈಲಾಗಿರ್ಬೇಕಿತ್ತಲ್ಲ, ನೀನು ಹೆಂಗ ಇವ್ರ ಮನೆಯಾಗದಿದಿ? ಏನು ಮಾಡಕತ್ತಿದಿ? ನಾ ನಿಮ್ಮನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋದು ನೋಡ್ರಿ. ನನಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಿಮ್ಮನ್ನ ಹುಡ್ಕೋ ಸಂಬಂಧ ನಾ ಈಗ ಅಣ್ಣಾರ ಮನೆಯಾಗೂ ಇರೋದೀಗ. ನಿಮ್ಮನ್ನ ಹುಡುಕಿ ಕೊಡ್ತೀನಿ ಅಂತ ಅಣ್ಣಾರ್ ನನಗೆ ಪ್ರಾಮಿಸ್ ಮಾಡ್ಯಾರ. ನಾ ಅದೇನೋ ಅಂತಾರಲ್ಲ, ಹುಡ್ಕೊಂಡು ಹೋಗಿರೋ ಬಳ್ಳಿ ಕಾಲಿಗೆ ತಡಬೇಕಂತ. ಅಣ್ಣ ಅಣ್ಣ ಸುಮ್ಮನೆ ನಿಂತ್ಕೊಂಡ್ರ ಸರಿ, ಇಲ್ಲ ಅಂದ್ರೆ ಮತ್ತ ನಿನ್ನ ಅವಾಗ ನೀ ಸಿಕ್ಕಾಕೊಂಡಿದ್ದೆಲ್ಲ ಅವನ ಜೊತೆಗೆ, ಅವಾಗ ನಿನ್ನ ತುಂಡು ತುಂಡು ಮಾಡಿ ಕಟ್ ಮಾಡಿ ಒಗಿಬೇಕಾಗಿತ್ತು ನಾನು ಕತ್ತರಿಸಿ. ಆದ್ರೂ ನನ್ನ ಮಗಳ ಮುಖ ನೋಡಿ ನಿನ್ನನ್ನು ಬಿಟ್ಟೀನಿ. ಆದರೆ ಈಗ ಆ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಬೇಡ ನೀನು. ಈ ಮನ್ಯಾಗ ನನ್ನ ಮದುವೆ ಆಗಿರೋದು ಗೊತ್ತಿಲ್ಲ, ನನ್ನ ಮಗಳಿರೋದು ಗೊತ್ತಿಲ್ಲ, ಅದ್ರಾಗ ನೀನು ನನ್ನ ಏನ್ ಅನ್ನೋದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅದನ್ನ ಗೊತ್ತು ಮಾಡಿಸೋ ಅವಶ್ಯಕತೆನೂ ಇಲ್ಲ. ನಡಿ, ಹೊರಗೆ ನಡಿ ಇಲ್ಲಿಂದ. ಅಯ್ಯೋ ದರಿದ್ರ ಪಾಪಿ, ನಿನಗಷ್ಟು ಸರಿ ಹೇಳಿ ನಾನು. ನಂದದ್ರಾಗ ಏನು ತಪ್ಪಿಲ್ಲ ಅಂತ ಹೇಳಿ ಸಾಯಿಸರ ಬಿಡು ಹೋಗ್ಲಿ. ನೀನಾರು ನೆಮ್ಮದಿಗಿರುವಂತೆಂದ ಯಾಕೆ ನನ್ನ ಸಣ್ಣಗತ್ತಿ ನಾನು ಸಾಯಿಸಂಗ್ ಮಾಡಕತ್ತಿದಿ ನೋಡು. ಮೊದ್ಲು ಬಾಯಿಗಿಟ್ಟು ಕೈ ತೆಗಿ. ಇಲ್ಲೇನು ಮಾತಾಡ್ಬೇಡ, ಹೊರಗ ನಡಿ ಅಂದ, ಹೊರಗೆ ನಡಿ ಅಷ್ಟ. ಅದೇನು ಡಾಕ್ಯುಮೆಂಟ್ಸು ನಂದಿದ್ದಂಗೆ ಐತಿ ಹಾಳದಕ್ಕೆ. ಇವನ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಏನ್ ಮಾಡತ್ತಿ ನೀನು? ಇವೆಲ್ಲ ನಿನ್ನ ಹತ್ರ ಹೆಂಗ್ ಬಂದ್ವು? ನನ್ ಸೆರಾಕ್ಸ್ ಇವೆಲ್ಲ ಏನ್ ಮಾಡ್ಬೇಕಂತ ಮಾಡಿ ಇವನ್ನೆಲ್ಲ ತಗೊಂಡು? ಏನ್ ನಿಂದು ಪ್ಲಾನ್ ಅದ? ಏನ್ ನಿಂದು? ಕೊಡವನ್ನ, ಕೊಡಿಲ್ಲ ಅವನ್ನ. ನಿನ್ನ ಹತ್ರ ಅಂದ್ರೆ ಸಾಫ್ಟ್ ಕಾಪಿ ಅದಾವಿಲ್ಲ, ಕೊಡು. ಅವನ್ನೆಲ್ಲ ಡಿಲೀಟ್ ಮಾಡು. ನನ್ನ ವಸ್ತು ನನಗೆ ಸಂಬಂಧಪಟ್ಟದ್ದು ಏನು ನಿನ್ನ ಹತ್ರ ಇರಬಾರ್ದು. ತೆಗೆದ್ಬಿಡ ಅವನ್ನ, ಡಿಲೀಟ್ ಮಾಡವನ್ನ. ನಾ ಡಿಲೀಟು ಮಾಡಲ್ಲ, ಏನೂ ಇಲ್ಲ. ನಾನು ನೀವು ನನ್ನ ಗಂಡ ನನ್ನ ಈ ಮನೆಯವ್ರಿಗೆ ಹೇಳ್ತೀನಿ. ಅದ್ಯಾಕೆ ಹೇಳ್ಬಾರ್ದು ನಾನು? ಯಾಕೆ ಹೇಳ್ಬಾರ್ದು ನಾನು? ನೀವು ನನ್ನ ಗಂಡ ಇದ್ದಿದ್ದು ನಿಜ ಐತಿ, ನಮ್ಮಿಬ್ಬರಿಗೂ ಇನ್ನೂ ಡೈವರ್ಸ್ ಆಗಿಲ್ಲ, ಅದು ನಿಜ ಐತಿ. ನೀವು ನನ್ನ ಮಗಳನ್ನ ಕೋರ್ಟು ನನಗೆ ಒಪ್ಸಲಿ ಅಂತ ಹೇಳೋವರೆಗೂ ನಾನು ಹೋರಾಡ್ತೀನಿ. ಆಕಿ ನನ್ನ ಮಗಳು, ನನ್ನ ಜೊತೆಗೆ ಇರಬೇಕು, ನಿಮ್ಮ ಜೊತೆಗಲ್ಲ. ಕೊಡ್ರಿ ಡಾಕ್ಯುಮೆಂಟ್ಸ್. ಅವನ್ನ ಎದಕ್ಕೆ ರೇಗಿಸ್ಕೊಂಡ್ರಿ ನೀವು? ನಡಿ ಹೊರಗ, ಬಾಯಿ ಮುಚ್ಕೊಂಡು ಹೊರಗೆ ನಡಿ. ನಾ ಹೊರಗೂ ಬರಲ್ಲ, ಎಲ್ಲೂ ಬರಲ್ಲ. ಡಾಕ್ಯುಮೆಂಟ್ಸ್ನ ಕೊಡ್ರಿ ಅಂದ ನಾನು. ಮೊದ್ಲು ನಾ ಜೀವನ ಇಟ್ಕೋತೀನಿ, ದರಿದ್ರ ಹೆಂಗ್ಸ. ಬಿಡ್ರಿ ನನ್ನ ಕೈನ, ನಾ ಹೊರಗೆ ಬರಲ್ಲ. ಅದು ಏನೇ ಮಾತಾಡ್ತಿದ್ರು ಇಲ್ಲಿ ಮಾತಾಡ್ರಿ. ಪಾಪ ಅಣ್ಣರು ನಿಮ್ಮನ್ನು ಹುಡ್ಕಕ್ಕೆ ಎಷ್ಟು ಕಷ್ಟಪಡಕತ್ತಾರಂದ್ರ ಅವ್ರಿಗೆ ಗೊತ್ತು. ಬಿಡ್ರಿ ನನ್ನ ಕೈನ, ನಾ ಎಲ್ಲೂ ಬರಲ್ಲ. ಬಿಡ್ರಿ. ನೋಡ್ರಿ, ನನ್ನ ಮಗಳನ್ನ ನನಗೆ ಕೊಟ್ಬಿಡ್ರಿ. ಅದಾದ್ಮ್ಯಾಗ ನಾನು ಏನು ನಿಮ್ಮ ಜೊತೆಗೆ ವಾಪಸ್ ಸಂಸಾರ ಮಾಡ್ಬೇಕನ್ನ ಆಸೆ ನನಗೂ ಇಲ್ಲ. ಯಾವಾಗ ನೀವು ನನ್ನ ಮೇಲೆ ಅನುಮಾನ ಪಟ್ರಿ ಅವಾಗನ ನೀವು ಅದಿರಿ ಅನ್ನೋದು ನಾ ಮರ್ತ್ಬಿಟ್ಟೀನಿ. ನನಗೆ ಬೇಕಾಗಿರೋದು ನನ್ನ ಮಗಳು, ನೀವಲ್ಲ. ನಾ ಹೇಳ್ತೀನಿ ಅಣ್ಣರಿಗೆ ಈ ವಿಷಯನ. ಅಷ್ಟಕ್ಕೂ ನಾನು ಯಾಕೆ ನೀವು ನನ್ನ ಗಂಡ ಅನ್ನೋ ವಿಷಯನ ಇವ್ರಿಗೆ ಹೇಳ್ಬಾರ್ದು? ನೀವು ಹೆಂಗೆ ಪರಿಚಯ ಇವ್ರಿಗೆ? ಹೇಳ್ರಿ ಮೊದ್ಲದನ್ನ. ಮೊದಲು ನೀನು ಹೇಳು, ಈ ಮನೆಯವ್ರಿಗೆ ನೀನು ಹೆಂಗೆ ಪರಿಚಯ? ನೀನು ಯಾಕೆ ಇಲ್ಲಿಗೆ ಬಂದು? ನಮ್ಮ ಮೊನ್ನೆ ನೀನು ಪ್ಯಾಟ್ಯಾಗ ಸಿಕ್ಕಾಗ ನಾನು ನಿನಗೆ ಎಚ್ಚರಿಕೆ ಕೊಡ್ಬೇಕಿತ್ತು, ನನ್ನ ಕಣ್ಣಿಗೆ ಇನ್ನೊಮ್ಮೆ ಕಾಣಿಸ್ಕೊಬೇಡ ಅಂತ. ನಂದ ತಪ್ಪು. ಇವರು ಈ ಮನೆಯಾಗ ಅದಾಳಲ್ಲ ಸುಮಿತ್ರಾ, ಆಕಿ ನಾನು ಕ್ಲಾಸ್ಮೇಟು. ನಾವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಏನು ಸೆಕೆಂಡ್ ಇಯರ್ವರೆಗೂ ಜೊತೆಗೆ ಓದಿವಿ ನಾವು. ಡಿಗ್ರಿಗೆ ಬಂದು ನಿನಗೆ ತಗೊಳಕ್ಕೊಂಡಿದ್ದು ನಾನು. ಓ, ಸುಮಿತ್ರಾ ಅಕ್ಕ ನಿಮ್ಮ ಕ್ಲಾಸ್ಮೇಟಾ? ಅದಕ್ಕೆ ನಿಮ್ಮೂರು ಇಲ್ಲೇ ಹತ್ರನಲ್ಲ. ಓಹೋ, ಇರಲಿ. ನೋಡ್ರಿ, ನಂಗೆ ನೀವು ಯಾರ ಫ್ರೆಂಡೋ ಏನು ಫ್ರೆಂಡ್ ಅದೆಲ್ಲ ನನಗೆ ಬೇಡ. ನನಗೆ ನನ್ನ ಮಗಳು ಬೇಕು, ಕೊಟ್ಬಿಡ್ರಿ. ನೀವು ನನ್ನ ಗಂಡ ಅಂತ ನಾ ಈ ಮನೆಯವ್ರಿಗೆ ಹೇಳಂಗಿಲ್ಲ. ನನ್ನ ಮಗಳನ್ನ ಜೊತೆ ಕಳಿಸ್ಬಿಡ್ರಿ, ಅಷ್ಟೇ ಸಾಕು ನನಗೆ. ಕನಸ್ನ್ಯಾಗೂ ನನ್ನ ಮಗಳನ್ನ ನಿನ್ನ ಜೊತೆಗೆ ಕಳಿಸಲ್ಲ. ನಿನ್ನಂತ ನಡತಿಗಟ್ಟೆ ಹೆಣ್ಮಗಳ ಜೊತೆಗೆ ನನ್ನ ಮಗಳನ್ನ ನಾನು ಯಾವತ್ತೂ ಕಳಿಸಲ್ಲ. ನೀನೇನಾರ ಮಾಡ್ಕೊ, ಕೋರ್ಟಿಗೆ ಹಾಕಿಲ್ಲ, ಹೋರಾಡು. ಕೋರ್ಟ್ನಾಗ ಹೋರಾಡಿ ನಿನಗೆ ಅಷ್ಟಿತ್ತಂದ್ರೆ ದರ್ದು ಹೋರಾಡಿ ಕೇಸ್ ಹಾಕಿ ತಗೊಂಡೋಗಿ ನಮ್ಮ ಮಗಳನ್ನ ನೋಡೋಣ. ಇದು ಯಾವ ಕೋರ್ಟು ನಿನ್ನಂತ ನಡತಿಗಟ್ಟಕ್ಕೆ ಜೊತೆಗೆ ಹೆಣ್ಮಗಳನ್ನ ಕಳಿಸ್ತಾರ ನಾನು ನೋಡ್ತೀನಿ. ಇನ್ನೊಂದು ವಿಷಯ, ಯಾವ್ದ ಕಾರಣಕ್ಕೂ ನೀನು ನನ್ನ ಹೆಂಡತಿ ಅಂತ ಈ ಮನೆಯಾಗ ಹೇಳ್ಬೇಡ. ಯಾಕಂದ್ರ ನಾನು ಪ್ರಿಯಾನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡೀನಿ. ಪ್ರಿಯಾನ್ನ ಇಷ್ಟಪಡಕತ್ತೀನಿ, ಎಲ್ರಿಗೂ ಇಷ್ಟ ಆಗೈತಿ. ನನಗೆ ಸುಮಿತ್ರಾಗ ನಾನು ಪ್ರಿಯಾನ ಮದುವೆ ಆಗ್ತೀನಿ ಅನ್ನೋ ವಿಷಯನ ಯಾವತ್ತ ಹೇಳಿನಿ. ಆ ವಿಷಯನ ಸುಮಿತ್ರಾ ಪ್ರಿಯಾನ್ ಮದುವೆ ಆಗೋ ವಿಷಯನ ಮನೆಯಾರ ಮುಂದೂ ಇಟ್ಟಾಗೈತಿ. ಈಗೇನಂದ್ರೆ ನನಗೆ ಡೈವರ್ಸ್ ಆಗಬೇಕು, ಪ್ರಿಯಾನ್ ಗಂಡುಗೂ ಡೈವರ್ಸ್ ಆದ್ರೆ ನಾನು ಪ್ರಿಯಾ ಮದುವೆ ಆಗಿ ಆರಾಮಾಗಿರ್ತೀವಿ.
ನಿನ್ನಂಥ ಗತಿಗೆಟ್ಟು ಹೆಣ್ಣು ಅನಾಥ ಹುಡುಗಿನ ನಾನು ಮದುವಾಗಿ ಈಗಾಗಲೇ ನಾನು 3 ನಾಮ ಹಾಕ್ಕೊಂಡು ರೋಡ್ ಭಿಕ್ಷೆ ಬೇಡ ಪರಿಸ್ಥಿತಿ ತಂದಿಟ್ಟಿದ್ದಿ. ಇನ್ನು ಏನು ಮಾಡ್ಬೇಕಂತ ಮಾಡಿದೆ ಹೇಳಕತ್ತೀನಿ. ನಿನಗ ನಮ್ಮ ಮಗಳು ಚಂದಾಗಿ ಆರೋಗ್ಯವಾಗಿ ಇರಬೇಕು ಅಂತ ಆಸೆ ಇತ್ತು. ಈ ವಿಷಯನ ಯಾವ್ದ ಕಾರಣಕ್ಕೂ ನೀನು ಈ ಮನೆಯ ಮುಂದೆ ಹೇಳ್ಬೇಡ. ನಾನು ಪ್ರಿಯಾನ ಮದುವೆ ಆಗ್ತೀನಿ. ಅದನ್ನ ನಿನ್ನ ಕೈಲಿ ತಪ್ಸೋಕ್ಕೂ ಆಗಲ್ಲ. ನಂಗೆ ನೀವು ಯಾರನ್ನ ಮದುವೆ ಆಗ್ತೀರಿ, ಯಾಕೆ ಮದುವೆ ಆಗ್ತೀರಿ ಅದೆಲ್ಲ ನನಗೆ ಬೇಕಾಗಿಲ್ಲ ರೀ. ನನಗೆ ಬೇಕಾಗಿರೋದು ನನ್ನ ಮಗಳು. ನಾನು ಈ ವಿಷಯನ ನೀವು ನನ್ನ ಗಂಡ ಅನ್ನೋ ವಿಷಯ ನನಗೂ ಯಾರಿಗೂ ಹೇಳೋ ಅವಶ್ಯಕತೆನೂ ಇಲ್ಲ. ನನಗೆ ನನ್ನ ಮಗಳನ್ನ ಕೊಟ್ಬಿಡ್ರಿ, ನನ್ನ ಮಗಳು ಕೊಟ್ಬಿಡ್ರಿ. ಆಕೆ ನನ್ನ ಮಗಳು. ಆಕೆ ಚಂದಾಗಿ ನಗ್ನಗ್ತಾ ಇರ್ಬೇಕಂತ ಐತಿಲ್ಲ ಆಸೆ. ನೀನೇನಾರ ಅಪ್ಪಿ ತಪ್ಪಿ ನನ್ನ ವಿಷಯ ನಿನ್ನ ವಿಷಯನ ಅಂಕಲ್ ಮುಂದಾಗ್ಲಿ, ಆಂಟಿ ಮುಂದಾಗ್ಲಿ ಅಥವಾ ಪ್ರಿಯಾನ್ ಮುಂದಾಗ್ಲಿ ಹೇಳೋ ಪ್ರಯತ್ನ ಮಾಡಿದ್ರ ನೇತ್ರಾಗೂ ವಿಷ ಕೊಟ್ಟು ನಾನು ವಿಷ ತಗೊಂಡು ಸತ್ತು ಹೋಗ್ತೀನಿ. ಅವಾಗ ನೀನ ಒಬ್ಬಕ್ಕೆ ಕುಂತು ಉಳ್ಳಾಡುವಂತೆ ಅಂತ ಗಡ 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 ಗಡ. ರೀ ರೀ